ದ ಲಾರ್ಡ್. ಶಾಲೋಮ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ಮರಳಿ ನಿಮ್ಮೆಲ್ಲರ ಜೊತೆಯಲ್ಲಿ ಮಾತಾಡೋದಕ್ಕೂ ನಿಮ್ಮ ಸಂಗಡ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೂ ದೇವರು ಕೊಟ್ಟಿರೋ ಭಾಗ್ಯಕ್ಕಾಗಿ ಸ್ತೋತ್ರ. ಬನ್ನಿ, ಈ ದಿನದ ವಾಕ್ಯ ಧ್ಯಾನ ದೇವರು ನಮ್ಮೆಲ್ಲರಿಗಾಗಿ ತಲುಪಿಸಿದ್ದಾರೆ. 2 ಶಮೂವೇಲನ ಪುಸ್ತಕ 22ನೇ ಅಧ್ಯಾಯ 18ನೇ ವಚನ. 2 ಸ್ಯಾಮುವೇಲ್ 22:18. ನನ್ನ ಬಲವುಳ್ಳ ಶತ್ರು ನನ್ನ ಹಗೆಯವರೆಗೂ ನನ್ನನ್ನು ತಪ್ಪಿಸು. ಆಮೆನ್. He delivered me from a strong enemy and from them that hated me. ಭಕ್ತನು ಇಲ್ಲಿ ಹೇಳುತ್ತಾ ಇದ್ದಾನೆ, ದೇವರು ನನ್ನನ್ನು ನನ್ನ ಬಲವುಳ್ಳ ಶತ್ರುಗಳಿಂದ, ನನ್ನನ್ನು ಹಗೆ ಮಾಡೋರಿಂದ ನನ್ನನ್ನು ತಪ್ಪಿಸಿದನು. ಆಮೆನ್. ಅರ್ಥ ಮಾಡಿಕೊಳ್ಳಿ. ಈಗ ಈ ವಾಕ್ಯ ಬರೆದಿರುವ ವ್ಯಕ್ತಿ ಜೀವನದಲ್ಲಿ ಬಹಳ ಬಲವುಳ್ಳ ಶತ್ರುಗಳಿದ್ದರು. ಶತ್ರು ಒಂದು ಹಂತದಲ್ಲಿದ್ದರೆ, ಬಲವುಳ್ಳ ಶತ್ರು ಅವ್ರ ಹಂತ ಬೇರೆ. ಅವರು ಇನ್ನೂ ತೀವ್ರವಾಗಿ ಆ ವ್ಯಕ್ತಿಯನ್ನು ಹಾಳು ಮಾಡೋಣ, ಹೇಗೇನಾದ್ರೂ ನಾಶ ಮಾಡೋಣ ಅಂತ ಪ್ರಯತ್ನ ಪಡ್ತಿರುವಾಗ ಕೆಲವು ಶತ್ರುಗಳು ಸಾಧಾರಣವಾಗಿರೋ ಶತ್ರುಗಳು ಇರ್ತಾರೆ, ಆದ್ರೂ ಕೆಲವು ಶತ್ರುಗಳು ಬಲವುಳ್ಳ ಶತ್ರುಗಳಾಗಿರ್ತಾರೆ. ವಾಕ್ಯ ಹೇಳಿದ ಭಕ್ತನು ಹೇಳುತ್ತಾ ಇದ್ದಾನೆ, ನನ್ನ ಜೀವನದಲ್ಲಿ ಬಲವುಳ್ಳ ಶತ್ರುಗಳು ಹಗೆ ಮಾಡೋವರಿಂದ ದೇವರು ನನ್ನನ್ನು ತಪ್ಪಿಸಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ಕೇಳುತ್ತಿರೋ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಯಾರು ಆ ಬಲವುಳ್ಳ ಶತ್ರುಗಳು? ಒಂದು ಸಲ ಯೋಚನೆ ಮಾಡಿ. ಹೂ ಇಸ್ ದ ಸ್ಟ್ರಾಂಗ್ ಎನಿಮಿ ಇನ್ ಯುವರ್ ಲೈಫ್? ಆ ಶತ್ರು ಎಂಥ ಬಲವುಳ್ಳವನಾಗ್ಲಿ, ನಿಮ್ಮ ಹಗೆ ಮಾಡೋರು ಎಂಥ ಬಲವುಳ್ಳವರಾಗ್ಲಿ, ನೀವು ದೇವರಿಗೆ ಶರಣಾದರೆ, ನೀವು ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ನಿಮ್ಮ ಸಕಲ ವಿಧವಾದ ಶತ್ರುಗಳನ್ನು, ಸಕಲ ವಿಧವಾದ ಹಗೆ ಮಾಡೋರ್ನ ದೇವರ ಮುಂದೆ ಒಪ್ಪಿಸಿಕೊಂಡರೆ, ದೇವರು ಈ ಭಕ್ತನ ಹಾಗೆ ನಿಮ್ಮನ್ನು ಕೂಡ ಅವರಿಂದ ತಪ್ಪಿಸಿಕೊಡ್ತಾನೆ. ನಿಮಗೆ ಗೊತ್ತಾಗಲ್ಲ ನಿಮ್ಮ ಶತ್ರುಗಳು ಯಾರು ಎಂಬುದಾಗಿ. ಆದರೂ ಕೆಲವು ಬಾರಿ ಶತ್ರುಗಳು ಬಲವುಳ್ಳ ಶತ್ರುಗಳು. ಆ ಬಲವುಳ್ಳ ಶತ್ರುಗಳು ಹಗೆ ಮಾಡೋರು ನಮ್ಮನ್ನೇನು ಮಾಡ್ತಾರೆ ಗೊತ್ತಾ? ನಾಶ ಮಾಡೋಣ ಅಂತ ಪ್ರಯತ್ನ ಪಡ್ತಿರುವಾಗ ಆ ಶತ್ರುಗಳಿಂದ ದೇವರು ನಮ್ಮನ್ನು ತಪ್ಪಿಸಿಕೊಡ್ತಾರೆ. ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ಶತ್ರು ಎಷ್ಟು ಬಲವುಳ್ಳ ಶತ್ರು ಆಗಲಿ, ನಿಮ್ಮ ಹಗೆ ಮಾಡೋರು ಎಷ್ಟು ಬಲವುಳ್ಳವರಾಗಲಿ, ತಿಳ್ಕೊಡಿ, ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ, ನಿಮ್ಮನ್ನು ತಪ್ಪಿಸುತ್ತಾನೆ. ನಂಬಿಕೆ ಇರಲಿ, ಧೈರ್ಯವಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕವನ್ನು ಸೃಷ್ಟಿಸಿದ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ, ಕೇಳುತ್ತಿರೋ ಮಕ್ಕಳ ಜೀವನದಲ್ಲಿ ಯಾರಾದರೂ ಬಲವುಳ್ಳ ಶತ್ರು ಆಗಲಿ, ಹಗೆ ಮಾಡೋರಿದ್ದರೆ ಅವ್ರ ಪರವಾಗಿ ನೀನು ವ್ಯಾಜ್ಯ ಮಾಡಿ ಇವರನ್ನು ನೀನು ತಪ್ಪಿಸಿ ಶಾಂತಿ ಸಮಾಧಾನದಿಂದ ಈ ಕುಟುಂಬವನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯ ನಾವೆಲ್ಲರೊಟ್ಟಾಗಿ ಸೇರೋ ತನಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.